ನಾನು ಇಮ್ಮಡಿ ಪುಲಕೇಶಿ, ಬಾದಾಮಿಯನ್ನು ಶಕ್ತಿಶಾಲಿ ಸಾಮ್ರಾಜ್ಯವನ್ನಾಗಿ ಪರಿವರ್ತಿಸಿದ ಚಾಲುಕ್ಯ ಅರಸ. ನಾನು ಕದಂಬರು, ಗಂಗರು, ಆಳುಪರು, ಲಾಟರು ಮತ್ತು ಕೊಂಕಣದ ಮೌರ್ಯರನ್ನು ಚಾಲುಕ್ಯರ ಆಳ್ವಿಕೆಗೆ ತಂದೆ. ಈ ನರ್ಮದಾ ನದಿಯ ದಂಡೆಯಲ್ಲಿ ನಾನು ಚಕ್ರವರ್ತಿ ಹರ್ಷವರ್ಧನನನ್ನು ಎದುರಿಸಿದೆ. ಅವನ ಮಹಾನ್ ಸೈನ್ಯಕ್ಕೆ ನನ್ನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ. ಒಂದು ದೊಡ್ಡ ಸಾಮ್ರಾಜ್ಯವನ್ನು ಆಳಲು ನಾನು ಪ್ರತಿ ಪ್ರದೇಶದಲ್ಲಿ ವಿಶ್ವಾಸಾರ್ಹ ಗವರ್ನರ್ಗಳನ್ನು ನೇಮಿಸಿದೆ ಮತ್ತು ಸುವ್ಯವಸ್ಥೆ ಮತ್ತು ನ್ಯಾಯದಲ್ಲಿ ಆಧಾರಿತವಾದ ಆಡಳಿತವನ್ನು ನಿರ್ಮಿಸಿದೆ. ನನ್ನ ಆಳ್ವಿಕೆಯಲ್ಲಿ ವ್ಯಾಪಾರವು ಸಮುದ್ರಗಳಾದ್ಯಂತ ಅಭಿವೃದ್ಧಿ ಹೊಂದಿತ್ತು. ಪರ್ಷಿಯನ್ ಸಾಮ್ರಾಜ್ಯ ಕೂಡ ಚಾಲುಕ್ಯರೊಂದಿಗೆ ಸ್ನೇಹವನ್ನು ಬಯಸಿತು. ಸ್ಥಿರತೆಯ ವರ್ಷಗಳು ಸಮೃದ್ಧಿಯನ್ನ ತಂದವು. ನನ್ನ ಜನರು ನಿರ್ಭಯವಾಗಿ ಕೆಲಸ ಮಾಡಿದರು ಮತ್ತು ಶಾಂತಿಯುತ ಆಳ್ವಿಕೆಯಲ್ಲಿ ಡೆಕ್ಕನ್ ಅರಳಿತು. ನಾನು ಕಲೆ ಮತ್ತು ವಾಸ್ತುಶಿಲ್ಪವನ್ನ ಪ್ರೋತ್ಸಾಹಿಸಿದೆ. ನನ್ನ ಆಶ್ರಯದಲ್ಲಿ ಐಹೊಳೆ ಮತ್ತು ಪಟ್ಟದಕಲ್ಲು ಚಾಲುಕ್ಯ ಸೃಜನಶೀಲತೆಯ ಕೇಂದ್ರಗಳಾದವು. ರವಿಕೀರ್ತಿ ಐಹೊಳೆಯಲ್ಲಿ ನನ್ನ ವಿಜಯಗಳನ್ನು ದಾಖಲಿಸಿದ್ದಾರೆ. ಅವರ ಶಾಸನವು ನನ್ನ ಆಳ್ವಿಕೆಯ ವೈಭವವನ್ನು ಉಳಿಸಿಕೊಂಡಿದೆ. ನಾನು ನನ್ನ ಸಾಮ್ರಾಜ್ಯದಲ್ಲಿ ಪ್ರತಿಯೊಂದು ನಂಬಿಕೆಯನ್ನು ಗೌರವಿಸಿದೆ. ಸಾಮರಸ್ಯ ಮತ್ತು ಶಕ್ತಿಯ ಮೂಲಕ ದಖ್ಖನ್ ತನ್ನ ಸುವರ್ಣ ಯುಗವನ್ನು ತಲುಪಿತು. ನನ್ನ ಆಡಳಿತ ದಕ್ಷಿಣಾಪಥವನ್ನು ಸಮೃದ್ಧಗೊಳಿಸಿದೆ ಮತ್ತು ನನ್ನನ್ನು ನೆನಪಿಸುವ ಪ್ರತಿಯೊಂದು ಹೃದಯದಲ್ಲೂ ಇಮ್ಮಡಿ ಪುಲಿಕೇಶಿಯ ಪರಂಪರೆ ಎಂದಿಗೂ ಜೀವಂತ. ಇಮ್ಮಡಿ ಪುಲಿಕೇಶಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ವಿಭಾಗದಲ್ಲಿ ಬರೆಯಿರಿ ಮತ್ತು IG ಅಕಾಡೆಮಿ ಅಪ್ಲಿಕೇಶನ್ ಅನ್ನ ಫಾಲೋ ಮಾಡಲು ಮರೆಯಬೇಡಿ.